ನಮಸ್ಕಾರ, ನಾ ರಶ್ಮಿ. ಇವತ್ತು ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಮಾಡ್ಕೊಳ್ಳುವಂತ ಒಂದು ರೆಸಿಪಿ ಮಾಡಿ ತೋರ್ಸಾದೇನಿ. ಆಲೂ ಪರಾಟ. ಇದನ್ನ ಮಾಡ್ಕೊಳಕ ನಾವು ಯಾವುದೇ ಹಿಟ್ಟು ನಾದ್ಕೊಳ್ಳೋದು ಮತ್ತು ಲಟ್ಸ್ಕೊಳ್ಳೋದು ಬೇಡ. ತುಂಬಾ ಸಿಂಪಲ್ ಆಗಿ ಮತ್ತು ಸುಲಭವಾಗಿ ಮಾಡ್ಕೋಬಹುದು. ಹೇಗೆ ಮಾಡ್ಕೊಳ್ಳೋದಂತ ನೋಡೋಣ. ಮೊದಲು ನಾವು ಹಿಟ್ಟು ಕಲಿಸ್ಕೋಬೇಕು. ಇಲ್ಲಿ ನಾನು 1 ಕಪ್ ಆಗುವಷ್ಟ ಗೋಧಿ ಹಿಟ್ಟು ತಗೊಂಡೇನು. ಇದನ್ನ ಒಂದು ಪಾತ್ರೆದಾಗ ಹಾಕೋತೇನು. ಇಲ್ಲ ನಾನು 1-2 ಆಲೂಗಡ್ಡೆ ಕುದಿಸಿ ಸಿಪ್ಪೆ ತೆಗೆದು ಇಟ್ಕೊಂಡೇನು. ಈ ಆಲೂಗಡ್ಡೆ ನಾವು ಈ ತರಲೆ ತುರ್ಕೋಬೇಕು. ಹಂಗ ಒಡೆದು ಹಾಕೊಳಕ್ ಹೋಗ್ಬೇಡ್ರಿ. ನಾವೆಷ್ಟು ಮ್ಯಾಶ್ ಮಾಡಿದ್ರೂ ಅದು ಒಂದ್ ಸ್ವಲ್ಪ ಗಂಟು ಉಳಿದಿರ್ತೈತಿ ಎಲ್ಲೇರೆ. ಆ ತರ ಆತಂದ್ರ ಅದ್ ನಡಿವಿ ಗಂಟು ಬರ್ತೈತಿ. ನಾ ಇಲ್ಲಿ 1 ಕಪ್ ಗೋಧಿ ಹಿಟ್ಟಿಗೆ 2 ಚಿಕ್ಕದ ಆಲೂಗಡ್ಡೆ ಮಿಕ್ಸ್ ಮಾಡ್ಕೊಳ್ಳೋದೇನು. ಇದ್ ನೋಡ್ರಿ ಈ ತರ ತುರ್ಕೋಬೇಕು. ಆಲೂಗಡ್ಡೆ ತುರ್ಕೊಂಡೆ ನಾನು. ಈಗ ಮಸಾಲೆ ಮಿಕ್ಸ್ ಮಾಡ್ಕೋತೇನು. 1 ಚಮಚ ಖಾರದ ಪುಡಿ. ಖಾರ ನಿಮಗೆ ಎಷ್ಟು ಬೇಕು ನೋಡಿ ಹಾಕೋರಿ. ಒಂದು ಸ್ವಲ್ಪ ಅರಿಶಿನ ಪುಡಿ. ಒಂದು ಅರ್ಧ ಚಮಚ ಧನಿಯಾ ಪೌಡ್ರ. ನೀವು ಬೇಕಂದ್ರೆ ಇದಕ್ಕೆ ಗರಂ ಮಸಾಲ ಬಿ ಮಿಕ್ಸ್ ಮಾಡ್ಕೋಬಹುದು. ಒಂದು ಅರ್ಧ ಚಮಚ ಜೀರಿಗೆ. ರುಚಿಗೆ ಬೇಕಾಗುವಷ್ಟು ಉಪ್ಪ. ಶುಂಠಿ ಬೆಳ್ಳುಳ್ಳಿನ ಸಣ್ಣದಾಗಿ ಕುಟ್ಟಿ ಇಟ್ಕೊಂಡೆ ನಾನು. ಅದನ್ನ ಮಿಕ್ಸ್ ಮಾಡ್ತಾನು. ನೀವು ಬೇಕಂದ್ರೆ ಶುಂಠಿ ಬೆಳ್ಳುಳ್ಳಿದ ಪೇಸ್ಟ್ ಸಿಗ್ತೈತಲ್ಲ ಅದನ್ನ ಬಿ ಹಾಕೋಬಹುದು. ಆದ್ರೆ ಈ ತರ ಫ್ರೆಶ್ ಕುಟ್ಟಿ ಹಾಕೋದ್ರಿಂದ ಟೇಸ್ಟ್ ಚಲೋ ಬರ್ತೈತಿ. ಕೊತ್ತಂಬರಿ ಸೊಪ್ಪ. ಈಗ ಇದನ್ನ ಎಲ್ಲಾ ಬಿ ಚಲೋದಂಗ ಮಿಕ್ಸ್ ಮಾಡ್ಕೋಬೇಕು. ಆಲೂಗಡ್ಡೆ ಒಂದು ಕುದಿಸ್ಕೊಂಡ್ ಇಟ್ಟಿದ್ದಿತ್ತಂದ್ರ ಮೊದಲ ನಾವ್ ಇದನ್ನ ಬೇಗನೆನ ಮಾಡ್ಕೋಬಹುದು. ಇದನ್ನ ಎಲ್ಲಾ ಬಿ ಚಲೋದಂಗ ಮಿಕ್ಸ್ ಮಾಡ್ಕೋರಿ. ಈಗ ಇಲ್ಲಿ ನಾನು 1 ಕಪ್ ಈ ಕಪ್ಲೆ 1 ಕಪ್ ಗೋಧಿ ಹಿಟ್ಟು ತಗೊಂಡಿನಿ. ಅದ ಕಪ್ಲೆ 1 ಕಪ್ ನೀರ್ ಮಿಕ್ಸ್ ಮಾಡೋದೇನು. ಮೊದಲು 1 ಕಪ್ ಹಾಕೋರಿ. ಇದಕ್ಕ 1 ಕಪ್ ಗೋಧಿ ಹಿಟ್ಟಿಗೆ 1.5 ಕಪ್ ಆಗುವಷ್ಟ ನೀರ್ ಹಿಡಿಸ್ತತಿ. ಆದ್ರೆ ನೀವು ಒಮ್ಮೆ ಹಾಕೊಳಕ್ ಹೋಗ್ಬೇಡ್ರಿ, ನೋಡಿ ಹಾಕೋರಿ. ಈಗ ಇಲ್ಲಿ ಇನ್ನೊಂದು ಅರ್ಧ ಕಪ್ ಆಗುವಷ್ಟ ನೀರ್ ಹಾಕೋತೇನೆ ನಾನು. ಹಿಟ್ಟ ನೀವು ಬಾಳ ತಿಳು ಮಾಡ್ಕೋಬಾರ್ದು. ತಿಳು ಮಾಡ್ಕೊಂಡ್ರೆ ಅಂದ್ರ ದೋಸಾ ಟೈಪ್ ಆಗ್ತೈತಿ. ಅದ ಹಿಟ್ಟು ಒಂದ್ ಸ್ವಲ್ಪ ಗಟ್ಟಿ ಇರ್ಬೇಕಿದ. ಇದ್ ಹಿಟ್ಟ ಈ ತರ ಇರ್ಬೇಕು. ಇದಕ್ಕ ಹೆಸ್ ತಿಳು ಮಾಡ್ಕೊಳಕ್ ಹೋಗ್ಬೇಡ್ರಿ. ಒಂದೊಂದ್ ಹಿಟ್ಟ ಒಂದ್ ಸ್ವಲ್ಪ ಮಟ್ಟೆ ಇರ್ತೈತಿ. ಆಗ ಒಂದ್ ಸ್ವಲ್ಪ ನೀರ ಹೆಚ್ಚಬೇಕಾಗ್ತೈತಿ. ನೋಡಿ ಹಾಕೋಬಹುದು ನೀವು ಹೆಚ್ಚ ಕಡಿಮೆ ಒಂದ್ ಸ್ವಲ್ಪ. ಆದ್ರ ಒಮ್ಮೆ ಬಾಳ ಹಾಕೊಳಕ್ ಹೋಗ್ಬೇಡ್ರಿ. ಕಲಿಸ್ಕೋತ ಒಂದ್ ಸ್ವಲ್ಪ ಹಾಕಿ ನೋಡಿ ಕಲಸ್ರಿ. ಈಗ ಇದು ಆಗೇತಿ. ಇದನ್ನ ಒಂದ್ 15ರಿಂದ 20 ನಿಮಿಷ ನೆನ್ಯಾಕ್ ಬಿಡ್ಬೇಕು ನಾವ. ಹಿಟ್ಟು ಕಲಿಸಿಟ್ಟ ಒಂದ್ 20 ನಿಮಿಷ ಆತು. ಈಗ ಇದನ್ನ ನಾವ ಪರಾಟ ಮಾಡ್ಕೋಬಹುದು. ನೋಡ್ರಿ ಈ ತರ ಇರ್ಬೇಕಿದ್ ಹಿಟ್ಟ. ಇದಕ್ಕೆ ಹೆಸ್ ತಿಳು ಮಾಡ್ಕೊಳಕ್ ಹೋಗ್ಬೇಡ್ರಿ. ಈಗ ಇಲ್ಲಿ ನಾನು ತವೆ ಕಾಯಕ್ ಇಟ್ಟಿದ್ದೇನು. ಪರಾಟ ಮಾಡ್ಕೊಳ್ಳು. ತವೆ ಕಾದೈತಿ. ಈಗ ಹಾಕೋದು ನೆತ್ರಾಗ. ಇದ್ ನೋಡ್ರಿ ಈ ತರ ಮಾಡ್ಕೋರಿ. ಇದಕ್ಕ ತಿಳು ಮಾಡ್ಕೊಳಕ್ ಹೋಗ್ಬೇಡ್ರಿ. ಒಂದ್ ಸ್ವಲ್ಪ ದಪ್ಪಾಗೆ ಇರ್ಬೇಕಿದ. ಇದು ಒಂದ್ ಸ್ವಲ್ಪ ಬೇದೈತಿ. ಈಗ ನಾನು ಮೇಲ್ಗಡೆ ಒಂದ್ ಸ್ವಲ್ಪ ಎಣ್ಣೆ ಹಾಕ್ತಾನು. ಇದಕ್ ನೀವು ಬಟ್ರ ತುಪ್ಪ ಹಾಕಿ ಮಾಡ್ಕೋಬಹುದು. ಆಲೂ ಪರಾಟಕ ಬಟರ್ ಹಾಕಿ ಮಾಡ್ಕೊಂಡ್ರ ಟೇಸ್ಟ್ ಚಲೋ ಇರ್ತೈತಿ. ಇದನ್ನ ನೀವು ಬ್ರೇಕ್ಫಾಸ್ಟ್ ಆದ್ರೂ ಮಾಡ್ಕೋಬಹುದು. ಇಲ್ಲಂದ್ರ ಮಕ್ಕಳಿಗೆ ಲಂಚ್ ಬಾಕ್ಸ್ ಕೊಡಾಕ್ ಬಿ ಬೇಗನೆನ ಮಾಡ್ಕೋಬಹುದು. ಇದನ್ನ ನಾನು ತಿರ್ಸ್ಕೋತೇನು. ತಿರ್ಸ್ಕೊಂಡ 2 ಸೈಡ್ ಚಲೋದಂಗ್ ಬೇಯಿಸ್ಕೋಬೇಕು. ಒಂದ್ ಸ್ವಲ್ಪ ಈ ತರ ಪ್ರೆಸ್ ಮಾಡ್ರಿ. ಯಾಕಂದ್ರೆ ದಪ್ಪ ಇರ್ತೈತಿ. ಚಲೋದಂಗ್ ಬೇಯಬೇಕಿದ. ಇದ್ ನೋಡ್ರಿ ಏನ್ ಮಸ್ತಾಗಿ ಆಗೈತಿ. ಇದ 2 ಸೈಡ್ ಚಲೋದಂಗ್ ಬೇದೈತಿ. ತೆಗೆದಿಟ್ಕೋತೇನೆ ಒಂದ್ ಪ್ಲೇಟ್ನ್ಯಾಗ. ಇದೇ ತರ ಎಲ್ಲಾ ಪರಾಟನು ಮಾಡ್ಕೋತೇನೆ ನಾನು. ನೋಡ್ರಿ ಆಲೂ ಪರಾಟ ತಿನ್ನಲು ರೆಡಿ ಅದಾವು. ಏನ್ ಮಸ್ತಾಗಿ ಆಗಿದಾವು. ಇದನ್ನ ನೀವು ಮಕ್ಕಳಿಗೆ ಅದು ಕೊಡಾದಿರಿ ಅಂದ್ರ ಹಾಗೆ ಒಂದ್ ಸ್ವಲ್ಪ ತುಪ್ಪ ಬೇಕಾದ್ರೆ ಬಟರ್ ಹಚ್ಚಿ ಹಾಗೆ ಕೊಡ್ಬೋದು. ಇಲ್ಲಂದ್ರೆ ಟೊಮೆಟೊ ಚಟ್ನಿ ಜೊತೆನು ತಿನ್ಬೋದು. ಉಪ್ಪಿನಕಾಯಿ ಯಾವುದು ಚಟ್ನಿ ಜೊತೆ ತಿನ್ಬೋದು.
ನೋಡಿದ್ರಲ್ಲ ಆಲೂ ಪರಾಟ ಎಷ್ಟ್ ಸಿಂಪಲ್ ಆಗಿ ಮತ್ತೆ ಸುಲಭವಾಗಿ ಮಾಡ್ಕೋಬಹುದಂತ. ನನ್ನ ವಿಡಿಯೋ ಏನಾದ್ರೂ ನಿಮಗೆ ಚಲೋ ಅನಿಸ್ತಂದ್ರೆ ಒಂದು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ನನ್ನ ವಿಡಿಯೋ ನೋಡಿದ್ಕ ಧನ್ಯವಾದಗಳು.